ಹಿಂದೂಗಳ ವಿರೋಧದ ನಡುವೆ ಕೂಡ ಸರ್ಕಾರದಿಂದ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರಿಗೆ ಅಧಿಕೃತವಾದ ಆಹ್ವಾನವನ್ನು ಇವತ್ತು ಕೋರಲಾಗಿದೆ. ಮೈಸೂರು ಜಿಲ್ಲಾಡಳಿತದ ವತಿಯಿಂದ ಆಹ್ವಾನ ಪತ್ರಿಕೆಯನ್ನು ತಲುಪಿಸಲಾಗಿದೆ. ಹಾಸನದ ಅಮೀರ್ ಮೊಹಲ್ಲಾದಲ್ಲಿರುವ ಬಾನು ಮುಷ್ತಾಕ್ ಅವರ ಮನೆ ಅಲ್ಲಿಗೆ ತೆರಳಿ ಆಹ್ವಾನವನ್ನು ನೀಡಿದೆ ಮೈಸೂರು ಜಿಲ್ಲಾಡಳಿತ. ಮೈಸೂರು ಪೇಟ ತೊಡಿಸಿ ಶಾಲು ಹೊದಿಸಿ ಆಹ್ವಾನವನ್ನು ನೀಡಲಾಗಿದೆ. ಆನೆಯ ವಿಗ್ರಹ ನೀಡಿ ಆಹ್ವಾನವನ್ನು ನೀಡಿದೆ ಮೈಸೂರಿನ ಜಿಲ್ಲಾಡಳಿತ. ಇನ್ನು ದಸರಾ ಆಹ್ವಾನವನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಒಪ್ಪಿಗೆಯನ್ನು ಕೂಡ ಸೂಚಿಸಿದ್ದಾರೆ ಬಾನು ಮುಷ್ತಾಕ್. ನಿಮ್ಮೆಲ್ಲರ ಸಮ್ಮುಖದಲ್ಲೇ ನನಗೆ ಈ ಆಹ್ವಾನ. ನಿಮ್ಗೇನಂತ ಅದು ಒಂಥರ ಸಾಂಕ್ರಾಮಿಕ ಸಂತೋಷ ಎಲ್ಲರಿಗೂ. ನೀವೆಲ್ಲ ನೋಡ್ತಾ ಇದ್ದೀರಿ, ನಿಮ್ಮೆಲ್ಲರ ಸಮ್ಮುಖದಲ್ಲೇ ನನಗೆ ಈ ಆಹ್ವಾನ. ನಿಮ್ಗೇನಂತ ಅದು ಒಂಥರ ಸಾಂಕ್ರಾಮಿಕ ಸಂತೋಷ ಎಲ್ಲರಿಗೂ. ಶ್ರೀಮತಿ ಬಾನು ಮುಷ್ತಾಕ್ ಮೇಡಮ್ ರವರನ್ನು ಆಯ್ಕೆ ಮಾಡಿ ನಮಗೆ ಜಿಲ್ಲಾಡಳಿತಕ್ಕೆ ಅವ್ರನ್ನ ಗೌರವಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ಬರಲು ಸೂಚನೆ ನೀಡಿದರು. ಅದರ ಅನ್ವಯನೇ ಇವತ್ತು ಕಂಪ್ಲೀಟ್ ಮೈಸೂರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಜಿಲ್ಲಾಡಳಿತ, ನಾವು, ನಮ್ಮ ಸಿಇಒ, ಕಾರ್ಪೊರೇಷನ್ ಕಮಿಷನರ್ ಮತ್ತೆ ಸ್ವಾಗತ ಸಮಿತಿಯ ಸದಸ್ಯರು ಇಂದು ಹಾಸನಕ್ಕೆ ಬಂದು ಬಾನು ಮುಷ್ತಾಕ್ ಮೇಡಮ್ ಅವರನ್ನು ಗೌರವಪೂರ್ವಕವಾಗಿ ದಸರಾ 2025 ಏನು 22 ಸೆಪ್ಟೆಂಬರ್ಗೆ ನಡೆಯುತ್ತಾ ಅದರ ಒಂದು ದಸರಾ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಬೇಕೆಂದು ಗೌರವಪೂರ್ವಕವಾಗಿ ಆಹ್ವಾನ ನೀಡಿದ್ದೇವೆ ಜಿಲ್ಲಾಡಳಿತ ವತಿಯಿಂದ. ಅದಕ್ಕೆ ಮೇಡಮ್ ಅವರು ಸಹ ಸಂತೋಷದಿಂದ ಒಪ್ಕೊಂಡು ಮೈಸೂರಿಗೆ ಸೆಪ್ಟೆಂಬರ್ 22ರಂದು ಬಂದು ದಸರಾವನ್ನು ಉದ್ಘಾಟನೆ ಮಾಡೋದಕ್ಕೆ ಮೇಡಮ್ ಅವರು ಸಹ ಒಪ್ಪಿಗೆ ಸೂಚಿಸಿದ್ದಾರೆ. ಅದಕ್ಕೆ ಮೇಡಮ್ಗೆ ಜಿಲ್ಲಾಡಳಿತ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಶ್ರೀಮತಿ ಬಾನು ಮುಷ್ತಾಕ್ ಮೇಡಮ್ ರವರನ್ನು ಆಯ್ಕೆ ಮಾಡಿ ನಮಗೆ ಜಿಲ್ಲಾಡಳಿತಕ್ಕೆ ಅವ್ರನ್ನ ಗೌರವಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ಬರಲು ಸೂಚನೆ ನೀಡಿದರು. ಅದರ ಅನ್ವಯನೇ ಇವತ್ತು ಕಂಪ್ಲೀಟ್ ಮೈಸೂರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಜಿಲ್ಲಾಡಳಿತ, ನಾವು, ನಮ್ಮ ಸಿಇಒ, ಕಾರ್ಪೊರೇಷನ್ ಕಮಿಷನರ್ ಮತ್ತೆ ಸ್ವಾಗತ ಸಮಿತಿಯ ಸದಸ್ಯರು ಇಂದು ಹಾಸನಕ್ಕೆ ಬಂದು ಬಾನು ಮುಷ್ತಾಕ್ ಮೇಡಮ್ ಅವರನ್ನು ಗೌರವಪೂರ್ವಕವಾಗಿ ದಸರಾ 2025 ಏನು 22 ಸೆಪ್ಟೆಂಬರ್ಗೆ ನಡೆಯುತ್ತಾ ಅದರ ಒಂದು ದಸರಾ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಬೇಕೆಂದು ಗೌರವಪೂರ್ವಕವಾಗಿ ಆಹ್ವಾನ ನೀಡಿದ್ದೇವೆ ಜಿಲ್ಲಾಡಳಿತ ವತಿಯಿಂದ. ಅದಕ್ಕೆ ಮೇಡಮ್ ಅವರು ಸಹ ಸಂತೋಷದಿಂದ ಒಪ್ಕೊಂಡು ಮೈಸೂರಿಗೆ ಸೆಪ್ಟೆಂಬರ್ 22ರಂದು ಬಂದು ದಸರಾವನ್ನು ಉದ್ಘಾಟನೆ ಮಾಡೋದಕ್ಕೆ ಮೇಡಮ್ ಅವರು ಸಹ ಒಪ್ಪಿಗೆ ಸೂಚಿಸಿದ್ದಾರೆ. ಅದಕ್ಕೆ ಅಧಿಕೃತವಾದ ಆಹ್ವಾನ ಪತ್ರಿಕೆಯನ್ನು ತಲುಪಿಸಿ ಆಗಿದೆ. ಬಾನು ಮುಷ್ತಾಕ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಾಗಿ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅನ್ನೋ ಮಾಹಿತಿ ಮೈಸೂರಿನ ಜಿಲ್ಲಾಧಿಕಾರಿಗಳು ಮಾತನಾಡಿದ್ದನ್ನು ನಾವು ಗಮನಿಸಿದ್ವಿ. ಹಿಂದೂಗಳ ವಿರೋಧದ ನಡುವೆಯೂ ಕೂಡ ಸರ್ಕಾರದಿಂದ ನಿರ್ಧಾರ ಬದಲಾವಣೆ ಆಗಿಲ್ಲ. ಬಾನು ಮುಷ್ತಾಕ್ ಅವರ ಆಯ್ಕೆ ಅಥವಾ ಅವರು ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇರೋದ್ರ ಬಗ್ಗೆ ವಿರೋಧ ಇರಲಿಲ್ಲ. ಆದರೆ ಕನ್ನಡದ ಬಗ್ಗೆ, ಕನ್ನಡಾಂಬೆಯ ಬಗ್ಗೆ, ಹಾಗೆ ಹಿಂದೂಗಳ ಧಾರ್ಮಿಕ ಆಚರಣೆಗಳ ಬಗ್ಗೆ ಆಕ್ಷೇಪ ಇರುವ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳೋದ್ರ ಬಗ್ಗೆ ಅಪಸ್ವರಗಳಿದ್ದಿದ್ದು ಇದೀಗ ಅಧಿಕೃತ ಆಹ್ವಾನ ಬಾನು ಮುಷ್ತಾಕ್ ಅವರಿಗೆ ತಲುಪಿಸಿ ಆಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಖುಷ್ವಂತ್ ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ, ಈಗ ಪ್ರಶ್ನೆ ಇದ್ದದ್ದು ಬಾನು ಮುಷ್ತಾಕ್ ಅವರು ಚಾಮುಂಡೇಶ್ವರಿಯ ಮೂರ್ತಿ ಪೂಜೆಯ ಸಂದರ್ಭದಲ್ಲಿ ಭಾಗಿಯಾಗ್ತಾರಾ, ಆಕೆಗೆ ಪುಷ್ಪಾರ್ಚನೆ ಮಾಡೋ ಮೂಲಕ ದಸರಾಗೆ ಉದ್ಘಾಟನೆಯನ್ನ ಅಥವಾ ಚಾಲನೆಯನ್ನ ನೀಡ್ತಾರಾ ಅಂತ ಹೇಳಿ. ಇದಕ್ಕೆ ಇದೀಗ ಅಧಿಕೃತವಾಗಿ ಆಹ್ವಾನ ಬಂದಿದೆ. ಬಾನು ಮುಷ್ತಾಕ್ ಅವರು ಏನು ಪ್ರತಿಕ್ರಿಯೆ ನೀಡಿದ್ರು? ಸ್ಮಿತಾ, ಇವತ್ತು ಹಾಸನದ ಅಮೀರ್ ಮೊಹಲ್ಲಾದಲ್ಲಿರುವ ಬಾನು ಮುಷ್ತಾಕ್ ಅವರ ಸಾಹಿತಿ ಬಾನು ಮುಷ್ತಾಕ್ ಅವರ ಮನೆಯಲ್ಲಿ ಅವರಿಗೆ ಮೈಸೂರು ಜಿಲ್ಲಾಡಳಿತದಿಂದ ಅಧಿಕೃತ ದಸರಾ ಆಹ್ವಾನ ಪತ್ರಿಕೆಯನ್ನ ತಲುಪಿಸಿದ್ದಾರೆ. ಈ ಆಹ್ವಾನವನ್ನ ಬಾನು ಮುಷ್ತಾಕ್ ಅವರು ಸಂತೋಷವಾಗಿ ಸ್ವೀಕಾರವನ್ನ ಮಾಡಿದ್ದಾರೆ. ಆದ್ರೆ ಈಗಾಗಲೇ ಈ ಬಗ್ಗೆ ಅಂದ್ರೆ ಈ ಸಂಪ್ರದಾಯಗಳೇನಿದೆ ಆ ಎಲ್ಲ ವಿಚಾರವಾಗಿ ಬಾನು ಮುಷ್ತಾಕ್ ಅವರು ಇನ್ನು ಯಾವುದೇ ಕೂಡ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಆದ್ರೆ ಒಂದಂತೂ ಸ್ಪಷ್ಟ, ಇವತ್ತು ಬೆಳಿಗ್ಗೆ ಏನು ರಾಷ್ಟ್ರ ರಕ್ಷಣಾ ಸಮಿತಿಯವರು ನೀವು ಏನು ಆಹ್ವಾನವನ್ನ ಅಂದ್ರೆ ಉದ್ಘಾಟನೆ ಭಾಗಿಯಾಗಬಾರ್ದು, ನಮ್ಮ ಸಂಪ್ರದಾಯವನ್ನ
ಪಾಲನೆ ಮಾಡದಿದ್ರೆ ಅನ್ನುವಂತ ಮಾತನ್ನ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಅವರು ಈಗಾಗಲೇ ಅವರಿಗೆ ಸ್ಪಷ್ಟನೆ ನೀಡಿರುವಂತ ಹಿನ್ನೆಲೆಯಲ್ಲಿ ಈ ಹಿಂದೆ ಎಲ್ಲರೂ ಕೂಡ ಯಾವ ಸಂಪ್ರದಾಯವನ್ನ ಪಾಲನೆಯನ್ನ ಮಾಡ್ತಿದ್ರು ಅದಕ್ಕೆ ಧಕ್ಕೆ ಆಗದಂತ ರೀತಿ ನಾನು ಮಾಡ್ತೇನೆ ಅನ್ನುವಂತ ಮಾತನ್ನ ಕೂಡ ಅವರು ಹೇಳಿರುವಂತದ್ದು. ಹೀಗಾಗಿ ಇವತ್ತು ಮೈಸೂರಿನ ಜಿಲ್ಲಾಡಳಿತ ಅಧಿಕಾರಿಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಹೀಗಾಗಿ ನನಗೆ ಈಗಾಗಲೇ ಅಧಿಕೃತ ಆಹ್ವಾನ ಪತ್ರಿಕೆ ಬಂದಿದೆ. ಹೀಗಾಗಿ ನಾನು ದಸರಾ ಉದ್ಘಾಟನೆಯಲ್ಲಿ ಭಾಗಿ ಆಗ್ತೇನೆ ಅನ್ನುವುದಷ್ಟೇ ಅವರು ಕೂಡ ಸ್ಪಷ್ಟನೆಯನ್ನ ಈಗ ನೀಡಿರುವಂತದ್ದು ಸ್ಮಿತಾ. ಹೀಗಾಗಿ ಮುಂದೆ ಅವರು ಯಾವ ರೀತಿಯಾಗಿ ಅಲ್ಲಿ ಅಂದ್ರೆ ಯಾವೆಲ್ಲ ಸಂದರ್ಭಗಳು ಬರ್ಬೋದು ಅಂದ್ರೆ ಸಹಜವಾಗಿ ಅಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಇರುವಂತದ್ದು, ಧಾರ್ಮಿಕ ವಿಧಿವಿಧಾನಗಳಲ್ಲಿ ಹೇಗೆ ಭಾಗಿಯಾಗ್ತಾರೆ ಅನ್ನೋದನ್ನ ಅವರು ಸ್ಪಷ್ಟವಾಗಿ ನಾನು ಏನು ಅದಕ್ಕೆ ಯಾವುದೇ ಧನ್ಯವಾದ ಖುಷ್ವಂತ್ ಮಾಹಿತಿಗಾಗಿ. ಹಿಂದೂಗಳ ವಿರೋಧದ ನಡುವೆ ಕೂಡ ಸರ್ಕಾರದಿಂದ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರಿಗೆ ಅಧಿಕೃತವಾದ ಆಹ್ವಾನವನ್ನು ಇವತ್ತು ಕೋರಲಾಗಿದೆ. ಮೈಸೂರು ಜಿಲ್ಲಾಡಳಿತದ ವತಿಯಿಂದ ಆಹ್ವಾನ ಪತ್ರಿಕೆಯನ್ನು ತಲುಪಿಸಲಾಗಿದೆ. ಹಾಸನದ ಅಮೀರ್ ಮೊಹಲ್ಲಾದಲ್ಲಿರುವ ಬಾನು ಮುಷ್ತಾಕ್ ಅವರ ಮನೆ, ಅಲ್ಲಿಗೆ ತೆರಳಿ ಆಹ್ವಾನವನ್ನು ನೀಡಿದೆ ಮೈಸೂರು ಜಿಲ್ಲಾಡಳಿತ. ಮೈಸೂರು ಪೇಟ ತೊಡಿಸಿ ಶಾಲು ಹೊದಿಸಿ ಆಹ್ವಾನವನ್ನು ನೀಡಲಾಗಿದೆ. ಆನೆ ವಿಗ್ರಹ ನೀಡಿ ಆಹ್ವಾನವನ್ನು ನೀಡಿದೆ ಮೈಸೂರಿನ ಜಿಲ್ಲಾಡಳಿತ. ಇನ್ನು ದಸರಾ ಆಹ್ವಾನವನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಒಪ್ಪಿಗೆಯನ್ನು ಕೂಡ ಸೂಚಿಸಿದ್ದಾರೆ ಬಾನು ಮುಷ್ತಾಕ್. ನೀವೆಲ್ಲ ನೋಡ್ತಿದ್ದೀರಿ, ನಿಮ್ಮೆಲ್ಲರ ಸಮ್ಮುಖದಲ್ಲೇ ನನಗೆ ಈ ಆಹ್ವಾನ ನಿಮ್ಗೇನು ಅನ್ಸುತ್ತೆ? ಅದೊಂಥರ ಸಾಂಕ್ರಾಮಿಕ ಸಂತೋಷ ಎಲ್ಲರಿಗೂ. ನೀವೆಲ್ಲ ನೋಡ್ತಿದ್ದೀರಿ, ನಿಮ್ಮೆಲ್ಲರ ಸಮ್ಮುಖದಲ್ಲೇ ನನಗೆ ಈ ಆಹ್ವಾನ ನಿಮ್ಗೇನು ಅನ್ಸುತ್ತೆ? ಅದೊಂಥರ ಸಾಂಕ್ರಾಮಿಕ ಸಂತೋಷ ಎಲ್ಲರಿಗೂ. ಶ್ರೀಮತಿ ಬಾನು ಮುಷ್ತಾಕ್ ಮೇಡಮ್ ರವರನ್ನು ಆಯ್ಕೆ ಮಾಡಿ ನಮಗೆ ಜಿಲ್ಲಾಡಳಿತಕ್ಕೆ ಅವ್ರನ್ನ ಗೌರವಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ಬರಲು ಸೂಚನೆ ನೀಡಿದರು. ಅದರ ಅನ್ವಯನೇ ಇವತ್ತು ಕಂಪ್ಲೀಟ್ ಮೈಸೂರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಜಿಲ್ಲಾಡಳಿತ, ನಾವು, ನಮ್ಮ ಸಿಇಒ, ಕಾರ್ಪೊರೇಷನ್ ಕಮಿಷನರ್ ಮತ್ತೆ ಸ್ವಾಗತ ಸಮಿತಿಯ ಸದಸ್ಯರು ಇಂದು ಹಾಸನಕ್ಕೆ ಬಂದು ಬಾನು ಮುಷ್ತಾಕ್ ಮೇಡಮ್ ಅವರನ್ನು ಗೌರವಪೂರ್ವಕವಾಗಿ ದಸರಾ 2025 ಏನು 22 ಸೆಪ್ಟೆಂಬರ್ಗೆ ನಡೆಯುತ್ತಾ ಅದರ ಒಂದು ದಸರಾ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಬೇಕೆಂದು ಗೌರವಪೂರ್ವಕವಾಗಿ ಆಹ್ವಾನ ನೀಡಿದ್ದೇವೆ ಜಿಲ್ಲಾಡಳಿತ ವತಿಯಿಂದ. ಅದಕ್ಕೆ ಮೇಡಮ್ ಅವರು ಸಹ ಸಂತೋಷದಿಂದ ಒಪ್ಕೊಂಡು ಮೈಸೂರಿಗೆ ಸೆಪ್ಟೆಂಬರ್ 22ರಂದು ಬಂದು ದಸರಾವನ್ನು ಉದ್ಘಾಟನೆ ಮಾಡೋದಕ್ಕೆ ಮೇಡಮ್ ಅವರು ಸಹ ಒಪ್ಪಿಗೆ ಸೂಚಿಸಿದ್ದಾರೆ. ಅದಕ್ಕೆ ಮೇಡಮ್ಗೆ ಜಿಲ್ಲಾಡಳಿತ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಶ್ರೀಮತಿ ಬಾನು ಮುಷ್ತಾಕ್ ಮೇಡಮ್ ರವರನ್ನು ಆಯ್ಕೆ ಮಾಡಿ ನಮಗೆ ಜಿಲ್ಲಾಡಳಿತಕ್ಕೆ ಅವ್ರನ್ನ ಗೌರವಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ಬರಲು ಸೂಚನೆ ನೀಡಿದರು. ಅದರ ಅನ್ವಯನೇ ಇವತ್ತು ಕಂಪ್ಲೀಟ್ ಮೈಸೂರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಜಿಲ್ಲಾಡಳಿತ, ನಾವು, ನಮ್ಮ ಸಿಇಒ, ಕಾರ್ಪೊರೇಷನ್ ಕಮಿಷನರ್ ಮತ್ತೆ ಸ್ವಾಗತ ಸಮಿತಿಯ ಸದಸ್ಯರು ಇಂದು ಹಾಸನಕ್ಕೆ ಬಂದು ಬಾನು ಮುಷ್ತಾಕ್ ಮೇಡಮ್ ಅವರನ್ನು ಗೌರವಪೂರ್ವಕವಾಗಿ ದಸರಾ 2025 ಏನು 22 ಸೆಪ್ಟೆಂಬರ್ಗೆ ನಡೆಯುತ್ತಾ ಅದರ ಒಂದು ದಸರಾ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಬೇಕೆಂದು ಗೌರವಪೂರ್ವಕವಾಗಿ ಆಹ್ವಾನ ನೀಡಿದ್ದೇವೆ ಜಿಲ್ಲಾಡಳಿತ ವತಿಯಿಂದ. ಅದಕ್ಕೆ ಮೇಡಮ್ ಅವರು ಸಹ ಸಂತೋಷದಿಂದ ಒಪ್ಕೊಂಡು ಮೈಸೂರಿಗೆ ಸೆಪ್ಟೆಂಬರ್ 22ರಂದು ಬಂದು ದಸರಾವನ್ನು ಉದ್ಘಾಟನೆ ಮಾಡೋದಕ್ಕೆ ಮೇಡಮ್ ಅವರು ಸಹ ಒಪ್ಪಿಗೆ ಸೂಚಿಸಿದ್ದಾರೆ. ಅದಕ್ಕೆ ಅಧಿಕೃತವಾದ ಆಹ್ವಾನ ಪತ್ರಿಕೆಯನ್ನು ತಲುಪಿಸಿಯಾಗಿದೆ. ಬಾನು ಮುಷ್ತಾಕ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಾಗಿ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅನ್ನೋ ಮಾಹಿತಿ ಮೈಸೂರಿನ ಜಿಲ್ಲಾಧಿಕಾರಿಗಳು ಮಾತನಾಡಿದ್ದನ್ನು ನಾವು ಗಮನಿಸಿದ್ವಿ. ಹಿಂದೂಗಳ ವಿರೋಧದ ನಡುವೆಯೂ ಕೂಡ ಸರ್ಕಾರದಿಂದ ನಿರ್ಧಾರ ಬದಲಾವಣೆ ಆಗಿಲ್ಲ. ಬಾನು ಮುಷ್ತಾಕ್ ಅವರ ಆಯ್ಕೆ ಅಥವಾ ಅವರು ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇರೋದ್ರ ಬಗ್ಗೆ ವಿರೋಧ ಇರಲಿಲ್ಲ. ಆದರೆ ಕನ್ನಡದ ಬಗ್ಗೆ, ಕನ್ನಡಾಂಬೆಯ ಬಗ್ಗೆ, ಹಾಗೆ ಹಿಂದೂಗಳ ಧಾರ್ಮಿಕ ಆಚರಣೆಗಳ ಬಗ್ಗೆ ಆಕ್ಷೇಪ ಇರುವ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳೋದ್ರ ಬಗ್ಗೆ ಅಪಸ್ವರಗಳಿದ್ದಿದ್ದು ಇದೀಗ ಅಧಿಕೃತ ಆಹ್ವಾನ ಬಾನು ಮುಷ್ತಾಕ್ ಅವರಿಗೆ ತಲುಪಿಸಿಯಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಖುಷ್ವಂತ್ ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ,
ಈಗ ಪ್ರಶ್ನೆ ಇದ್ದದ್ದು ಬಾನು ಮುಷ್ತಾಕ್ ಅವರು ಚಾಮುಂಡೇಶ್ವರಿಯ ಮೂರ್ತಿ ಪೂಜೆಯ ಸಂದರ್ಭದಲ್ಲಿ ಭಾಗಿಯಾಗ್ತಾರಾ, ಆಕೆಗೆ ಪುಷ್ಪಾರ್ಚನೆ ಮಾಡೋ ಮೂಲಕ ದಸರಾಗೆ ಉದ್ಘಾಟನೆಯನ್ನ ಅಥವಾ ಚಾಲನೆಯನ್ನ ನೀಡ್ತಾರಾ ಅಂತ ಹೇಳಿ. ಇದಕ್ಕೆ ಇದೀಗ ಅಧಿಕೃತವಾಗಿ ಆಹ್ವಾನ ಬಂದಿದೆ. ಬಾನು ಮುಷ್ತಾಕ್ ಅವರು ಏನು ಪ್ರತಿಕ್ರಿಯೆ ನೀಡಿದ್ರು? ಸ್ಮಿತಾ, ಇವತ್ತು ಹಾಸನದ ಅಮೀರ್ ಮೊಹಲ್ಲಾದಲ್ಲಿರುವ ಬಾನು ಮುಷ್ತಾಕ್ ಅವರ ಸಾಹಿತಿ ಬಾನು ಮುಷ್ತಾಕ್ ಅವರ ಮನೆಯಲ್ಲಿ ಅವರಿಗೆ ಮೈಸೂರು ಜಿಲ್ಲಾಡಳಿತದಿಂದ ಅಧಿಕೃತ ದಸರಾ ಆಹ್ವಾನ ಪತ್ರಿಕೆಯನ್ನ ತಲುಪಿಸಿದ್ದಾರೆ. ಈ ಆಹ್ವಾನವನ್ನ ಬಾನು ಮುಷ್ತಾಕ್ ಅವರು ಸಂತೋಷವಾಗಿ ಸ್ವೀಕಾರವನ್ನ ಮಾಡಿದ್ದಾರೆ. ಆದ್ರೆ ಈಗಾಗಲೇ ಈ ಬಗ್ಗೆ ಅಂದ್ರೆ ಈ ಸಂಪ್ರದಾಯಗಳೇನಿದೆ ಆ ಎಲ್ಲ ವಿಚಾರವಾಗಿ ಬಾನು ಮುಷ್ತಾಕ್ ಅವರು ಇನ್ನು ಯಾವುದೇ ಕೂಡ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಆದ್ರೆ ಒಂದಂತೂ ಸ್ಪಷ್ಟ, ಇವತ್ತು ಬೆಳಿಗ್ಗೆ ಏನು ರಾಷ್ಟ್ರ ರಕ್ಷಣಾ ಸಮಿತಿಯವರು ನೀವು ಏನು ಆಹ್ವಾನವನ್ನ ಅಂದ್ರೆ ಉದ್ಘಾಟನೆ ಭಾಗಿಯಾಗಬಾರ್ದು, ನಮ್ಮ ಸಂಪ್ರದಾಯವನ್ನ ಪಾಲನೆ ಮಾಡದಿದ್ರೆ ಅನ್ನುವಂತ ಮಾತನ್ನ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಅವರು ಈಗಾಗಲೇ ಅವರಿಗೆ ಸ್ಪಷ್ಟನೆ ನೀಡಿರುವಂತ ಹಿನ್ನೆಲೆಯಲ್ಲಿ ಈ ಹಿಂದೆ ಎಲ್ಲರೂ ಕೂಡ ಯಾವ ಸಂಪ್ರದಾಯವನ್ನ ಪಾಲನೆಯನ್ನ ಮಾಡ್ತಿದ್ರು ಅದಕ್ಕೆ ಧಕ್ಕೆ ಆಗದಂತ ರೀತಿ ನಾನು ಮಾಡ್ತೇನೆ ಅನ್ನುವಂತ ಮಾತನ್ನ ಕೂಡ ಅವರು ಹೇಳಿರುವಂತದ್ದು. ಹೀಗಾಗಿ ಇವತ್ತು ಮೈಸೂರಿನ ಜಿಲ್ಲಾಡಳಿತ ಅಧಿಕಾರಿಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಹೀಗಾಗಿ ನನಗೆ ಈಗಾಗಲೇ ಅಧಿಕೃತ ಆಹ್ವಾನ ಪತ್ರಿಕೆ ಬಂದಿದೆ. ಹೀಗಾಗಿ ನಾನು ದಸರಾ ಉದ್ಘಾಟನೆಯಲ್ಲಿ ಭಾಗಿ ಆಗ್ತೇನೆ ಅನ್ನುವುದಷ್ಟೇ ಅವರು ಕೂಡ ಸ್ಪಷ್ಟನೆಯನ್ನ ಈಗ ನೀಡಿರುವಂತದ್ದು ಸ್ಮಿತಾ. ಹೀಗಾಗಿ ಮುಂದೆ ಅವರು ಯಾವ ರೀತಿಯಾಗಿ ಅಲ್ಲಿ ಅಂದ್ರೆ ಯಾವೆಲ್ಲ ಸಂದರ್ಭಗಳು ಬರ್ಬೋದು ಅಂದ್ರೆ ಸಹಜವಾಗಿ ಅಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಇರುವಂತದ್ದು, ಧಾರ್ಮಿಕ ವಿಧಿವಿಧಾನಗಳಲ್ಲಿ ಹೇಗೆ ಭಾಗಿಯಾಗ್ತಾರೆ ಅನ್ನೋದನ್ನ ಅವರು ಸ್ಪಷ್ಟವಾಗಿ ನಾನು ಏನು ಅದಕ್ಕೆ ಯಾವುದೇ ಧನ್ಯವಾದ ಖುಷ್ವಂತ್ ಮಾಹಿತಿಗಾಗಿ.